ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದೇವನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಪ್ರಾರಂಭಗೊಂಡಿದ್ದು, ಸಮಾನ ಮನಸ್ಕರ ಯುವಕರ ತಂಡವು ಈ ಒಂದು ಸೇವಾ ಬಳಗವನ್ನು ಕಟ್ಟಿಕೊಂಡು ತಮ್ಮ ದುಡಿಮೆಯ ಅಲ್ಪ ಭಾಗವನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಸೇವಾ ಬಳಗದ ಮೂಲಕ ಶೈಕ್ಷಣಿಕ ಪ್ರಗತಿಗೆ ವಿನಿಯೋಗ ಮಾಡುತ್ತಿದ್ದಾರೆ. ಶೈಕ್ಷಣಿಕ ಪ್ರಗತಿ ಜೊತೆಗೆ ಪ್ರತಿ ವರ್ಷ ಕಾರ್ತಿಕ ಸಂಭ್ರಮದಲ್ಲಿ ಧರ್ಮಸ್ಥಳದಲ್ಲಿ ಅನ್ನಸಂತರ್ಪಣೆ ಮಾಡುವ ಒಂದು ಮಹತ್ವದ ಕಾರ್ಯವನ್ನು ಈ ಒಂದು ಸೇವಾ ಬಳಗ ಮಾಡುತ್ತಿದ್ದು, ಸರ್ಕಾರಿ ಶಾಲೆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಅದರಂತೆ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ರೀತಿ ಬೆಂಬಲವನ್ನು ಸೂಚಿಸಿದ್ದಾರೆ. ದೇವನಾಯಕನಹಳ್ಳಿ ಶಾಲೆ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಮಲೇಶ್ ಹಾಗೂ ಧರ್ಮಸ್ಥಳ ಹೊಸಕೋಟೆ ಸೇವಾ ಬಳಗದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಹೆಚ್ಚಿನ ಅಂಕ ಪಡೆದ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಲವಾರು ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡುವ ಕಾರ್ಯವನ್ನು ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಕಾರ್ಯದರ್ಶಿಯಾದಂತಹ ಯನಗುಂಟೆ ಆನಂದ್ರವರು ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕ ಸವಲತ್ತುಗಳನ್ನು ದಾನಿಗಳಿಂದ ಪಡೆದುಕೊಂಡ ಬಳಿಕ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಹಾಗೂ ಉತ್ತಮ ವಿದ್ಯಾಭ್ಯಾಸ ಪಡೆದುಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದು ಕಿವಿ ಮಾತನ್ನ ಮಕ್ಕಳಿಗೆ ಹೇಳಿದರು. ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ದೇವನಾಯಕನಹಳ್ಳಿ ಅಂದ್ರೆ ದೇವನಹಳ್ಳಿ ತಾಲೂಕಲ್ಲಿ ಪ್ರಪ್ರಥಮವಾದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ನಾವು. ಇದು ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಇಲ್ಲಿ ಬಂದಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ನಾವೊಂದು ಸರ್ಕಾರಿ ಶಾಲೆಯನ್ನ ಮಕ್ಕಳನ್ನ ಒಂದು ಅಭಿವೃದ್ಧಿ ಪಡಿಸಬೇಕು. ಸರ್ಕಾರಿ ಶಾಲೆ ಮಕ್ಕಳ ಅಭಿವೃದ್ಧಿ ಆದ್ರೆ ಊರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು. ಅಂದ್ರೆ ನಾವು ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಒಂದು 11 ವರ್ಷದ ಹಿಂದೆ ಶ್ರೀ ಧರ್ಮಸ್ಥಳದಲ್ಲಿ ಎಲ್ಲ ಭಕ್ತರಿಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಭಕ್ತರು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ನಾವು ಏನಾದ್ರೂ ಒಂದು ಸೇವೆ ಮಾಡಬೇಕು, ನಾವೆಲ್ಲ ಬಿಸ್ನೆಸ್ ಮ್ಯಾನು ಸಂಪಾದನೆ ಮಾಡ್ತೀವಿ, ಸೊ ನಮ್ಮ ಕೈಲಾದ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಹತ್ರ ಹೋಗಿ ಅವ್ರ ಹತ್ರ ಒಂದು ಮಾರ್ಗದರ್ಶನ ತಗೊಂಡ್ವಿ. ನೀವೇನ್ ಮಾಡ್ತೀರಾ, ಇಲ್ಲಿ ತಂದು ಕೊಟ್ಟರು ಕೂಡ ನಾನು ನಿಮ್ಗೆ ಕೊಡ್ತೀನಿ, ಅದ್ರ ಬದಲು ನೀವೇ ಕೂಡ ಒಂದು ಸ್ವತಃವಾಗಿ ನೀವು ಇಷ್ಟೊಂದು ಜನ ಇದ್ದೀರಾ, ಏನಾದ್ರೂ ನೀವೇ ಮಾಡಿ ಅಂತ ಒಂದು ಭರವಸೆ ಕೊಟ್ಟರು ಅವರು. ಅದ್ರ ಮೇರೆಗೆ ನಾವು ಬಂದು ನಮ್ಮ ಸ್ನೇಹಿತರ ಸಹಕಾರದಿಂದ ನಾವೊಂದು ಬಳಗವನ್ನು ಮಾಡಿದೀವಿ, ರಿಜಿಸ್ಟರ್ ಮಾಡಿದೀವಿ, ಟ್ರಸ್ಟ್ ಮಾಡಿದೀವಿ. ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಅಂತ ಟ್ರಸ್ಟ್ ಮಾಡಿದೀವಿ. 2015 ನಡ್ಕೊಂಡ್ ಬರ್ತಾ ಇದೆ. ಹಾಗೂ ಈ ಬಳಗ ಆದಾಗಿಂದ ಪ್ರತಿ ಕಾರ್ತಿಕ್ ಮಾಸ ಕೊನೆಯ ಅಮಾವಾಸ್ಯ ದಿವಸ ಶ್ರೀ ಧರ್ಮಸ್ಥಳದಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ನಾವು ಮಿನಿಮಮ್ 20 ರಿಂದ 25 ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, 20 ಕೌಂಟರ್ ಇರುತ್ತೆ. ಅದರಲ್ಲೂ ಕೂಡ ನಮ್ದೊಂದು ಕೌಂಟರ್ ಇಲ್ಲಿ ಬಂದಿರೋರಿಗೆ ಸುಮಾರು ಜನಕ್ಕೆ ಗೊತ್ತು. ಅದು ಸುಮಾರು ಒಂದು 10-11 ವರ್ಷದಿಂದ ನೆಡ್ಸ್ಕೊಂಡ್ ಬರ್ತಾ ಇದೀವಿ. ಅದರ ಜೊತೆಯಲ್ಲಿ ನಾವು ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಮಕ್ಕಳನ್ನ ಅಭಿವೃದ್ಧಿ ಪಡಿಸಬೇಕು. ಸೊ ಅಲ್ಲಿ ಕಾರ್ಯಕ್ರಮ ಬೆಳೆಸಿ ಮಕ್ಕಳನ್ನ ಬೆಳೆಸಿದ್ರೆ ನಮ್ಮ ಊರು ಬೆಳೆಯುತ್ತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ 4 ಶಾಲೆ ಸೆಲೆಕ್ಟ್ ಮಾಡ್ಕೋತೀವಿ. ನಾವು 10-11 ವರ್ಷದಿಂದ 4 ಶಾಲೆ ಸೆಲೆಕ್ಟ್ ಮಾಡ್ತೀವಿ. ಆ 4 ಶಾಲೆಯಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆನೇ ಸೆಲೆಕ್ಟ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ, ಎಲ್ಲಾ ಇರೋಂಥ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ. ಸರ್ಕಾರಿ ಶಾಲೆಗೆ ಬರೋದು ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅವರು ಒಂದು ಅಭಿವೃದ್ಧಿ ಮತ್ತೆ ಅವ್ರು ಬಡ ಮಕ್ಕಳಾಗಿರೋದ್ರಿಂದ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ನಾವು ಅನ್ನೋದೇ ನಮ್ಮ ಮಕ್ಕಳ ತರ ಅವರು ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಸರ್ಕಾರಿ ಶಾಲೆ ಸೆಲೆಕ್ಟ್ ಮಾಡ್ಕೊಂಡು 4 ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಪ್ರತಿ ವರ್ಷ ಪುಸ್ತಕ ಬ್ಯಾಗು ವಿತರಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಬಳಗವನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ. ಸೊ ಅದೇ ರೀತಿ ಈಗ ಈ ವರ್ಷದಲ್ಲಿ ನಮ್ಮ ದೇವನಾಯಕನಹಳ್ಳಿ, ಮೊನ್ನೆ ಚೋಳಕನಹಳ್ಳಿಲಿ ಆಗಿದೆ, ಆಮೇಲೆ ಈಗ ನೆಕ್ಸ್ಟ್ ಕೋಡಹಳ್ಳಿ ಗ್ರಾಮದಲ್ಲಿದೆ. ಇದೇ ರೀತಿ ಮಾಡ್ತಾ ಇದೀವಿ, ನಡ್ಸ್ಕೊಂಡು ಹೋಗ್ತಾನೆ ಇದೀವಿ. ಹಾಗೂ ಈಗ ನಾವೇನು ಹೇಳ್ತಿರೋದಿಷ್ಟೇ, ಈಗ ನಾವೇನ್ ಬುಕ್ಸ್ ಬ್ಯಾಗ್ ಕೊಟ್ಟು ಹೋಗ್ಬಿಡ್ತೀವಿ, ನಮ್ದೇನ್ ನಡೆಯಲ್ಲ ಇಲ್ಲಿ. ನಾವು ಸುಮ್ನೆ ಅಷ್ಟೇ, ಈಗ ಇವರು ನಮ್ಮ ಸದಸ್ಯರ ಕಡೆಯಿಂದ ಬುಕ್ಸ್ ಬ್ಯಾಗ್ ಕೊಟ್ಟು ಹೊರಟೋಗ್ತೀವಿ. ಸೊ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಡೆಸೋದು ಯಾರು? ಈ ಶಾಲೆಯ ಮುಖ್ಯ ಶಿಕ್ಷಕರು ಇರ್ಬೋದು, ಸಹ ಶಿಕ್ಷಕರು ಇರ್ಬೋದು, ಅಥವಾ ಈ ಗ್ರಾಮಸ್ಥರ ಒಂದು ಮೆಂಬರ್ಸ್ ಇರ್ಬೋದು, ಅಥವಾ ಗ್ರಾಮಸ್ಥರು ಇರ್ಬೋದು. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ವತಿಯಿಂದ ಕೇಳ್ತಾ ಇರೋದಿಷ್ಟೇ, ಮಕ್ಕಳನ್ನ ಬೆಳೆಸಿ. ಸರ್ಕಾರಿ ಮಕ್ಕಳು ನಮ್ಮ ಮಕ್ಕಳ ತರಾನೇ ಇರ್ತಾರೆ, ಅವ್ರನ್ನೂ ಅಭಿವೃದ್ಧಿ ಪಡಿಸಿ, ಎಲ್ಲ ಅವ್ರ ಕಡೆ ಗಮನ ಕೊಡಿ. ಸರ್ಕಾರಿ ಶಾಲೆ ಇದ್ರೆ ಊರಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಅದು ಇಂಪಾರ್ಟೆಂಟ್. ಇಲ್ಲಿರೋಂತಹ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು, ಸದಸ್ಯರಾಗ್ಬೋದು, ಇಲ್ಲಿ ಮುಖ್ಯ ಯಾರು ಇದಾರೋ ಅತಿಥಿಗಳಿದೆ ಅವ್ರಿಗೆಲ್ಲ ತಿಳಿಸೋದಿಷ್ಟೇ, ಸಾಧ್ಯವಾದಷ್ಟು ನಮ್ಮ ಕ್ಷೇತ್ರದ ನಮ್ಮ ಪೂಜ್ಯರ ಒಂದು ಆಶಯ ಕೂಡ ಇದೆ, ಒಂದು ಗ್ರಾಮಕ್ಕೆ ಅಥವಾ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟ್. ಶಾಲೆ,
ಹಾಸ್ಪಿಟ್ಲು, ರಸ್ತೆ, ತಂಗುದಾಣ, ಈ ತರ ಒಂದು ಅಭಿವೃದ್ಧಿ ಇದೆ. ಸುಮಾರು ಕಾರ್ಯಗಳು ಅವರು ಕೈಗೊಂಡಿದ್ದಾರೆ. ಅವರ ಒಂದು ನಾವು ಒಂದು ಆಶೀರ್ವಾದಗಳೊಂದಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ಒಂದು ಊರಿನ ಅಭಿವೃದ್ಧಿ ಮಾಡೋದು ಪ್ರಯತ್ನಿಸಿ ಅಂತ ಹೇಳ್ತಾ, ನನಗಿಷ್ಟೊಂದು ಮಾತುಗಳ ಅವಕಾಶ ಮಾಡಿಕೊಟ್ಟಂತ ನನ್ನ ಸ್ನೇಹಿತರಿಗೂ ಹಾಗೂ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಬಳಿಕ ದೇವನಾಯಕನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಾಥ್ ಗೌಡರವರು ಮಾತನಾಡಿ, ಶ್ರೀ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇವರ ಒಂದು ಸೇವೆ ಮತ್ತಷ್ಟು ವಿಸ್ತರಿಸಲಿ ಎಂದು ಶುಭವನ್ನು ಹಾರೈಸಿದರು. ಇಲ್ಲಿ ಈ ಒಂದು ಸೇವಾ ಬಳಗದಿಂದ ಏನು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಶಾಲೆ ಹತ್ರ, ಎಲ್ಲರಿಗೂ ಕೂಡ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುವಂತ ಸಮಯ ಇದು. ಯಾಕೆ ಅಂದ್ರೆ ಬಡ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬರುವಂತವರು ಎಲ್ಲರೂ ನಮ್ಮ ಒಂದು ಬಡತನದ ರೇಖೆ ಅಲ್ಲಿ ಇರುವಂತ ಮಕ್ಕಳೇ ಬರೋದು. ಅವ್ರಿಗೆ ಒಂದು ಬ್ಯಾಗು, ಒಂದು ಪುಸ್ತಕ, ಆ ಥರ ಒಂದು ಸೇವಾ ಮನೋಭಾವನೆಯಿಂದ ಏನು ನೀಡ್ತಾ ಇದ್ದೀರಿ ಅದು ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಅಂತ ಸಂದರ್ಭದಲ್ಲಿ ತಾವುಗಳೆಲ್ಲ ಬಂದು ಒಂದು ಕೈ ಜೋಡಿಸಿ ಏನು ಅವ್ರಿಗೆ ನೆರವು ನೀಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಧರ್ಮಸ್ಥಳ ಒಂದು ಸೇವಾ ಇದರಿಂದ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳಾಗ್ತವೆ. ಎಲ್ಲ ಕಡೆ ನಾವು ಕೇಳ್ತಾ ಇರ್ತೀವಿ. ಒಂದು ರಕ್ಷಾ ಕವಚ, ಆರೋಗ್ಯ ರಕ್ಷಾ ಕವಚ ಅಂತ ಒಂದು ಆರೋಗ್ಯ ವಿಮೆ ಇರ್ಬೋದು, ಮತ್ತೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಧನ ಸಹಾಯ ಮಾಡೋದ್ರ ಮುಖಾಂತರ ಅವರ ಒಂದು ಬಲವರ್ಧನೆಗಿರ್ಬೋದು. ಈಗ ಸಾರ್ ಹೇಳಿದ್ರು ವಿಪತ್ತು ಅಂತ ಸಂದರ್ಭ ಬಂದಾಗ ಕೈ ಜೋಡಿಸುವಂತ ಒಂದು ಕಾರ್ಯಕ್ರಮಗಳಿರ್ಬೋದು. ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ತಾವು ಅನ್ಕೊಂಡು ಮಾಡ್ತಾ ಇರ್ತೀರಿ. ಅವ್ರಿಗೆ ಏನಿದೆ ಹೃತ್ಪೂರ್ವಕವಾದಂತ ಒಂದು ಅಭಿನಂದನೆಗಳು ಸಲ್ಲಿಸಬೇಕು. ಮತ್ತೆ ಇದೇ ರೀತಿ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಏನಿದಾವೆ ಇಲ್ಲಿ ಮಕ್ಕಳಿಗೆ ನೆರವಾಗುವಂತಹ ಕಾರ್ಯಕ್ರಮಗಳು ಸಾಕಷ್ಟು ನೀವು ನೀಡಬೇಕು. ಮತ್ತೆ ಇವರು ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಸರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇರ್ತವೆ ಎಲ್ಲ ಕಡೆನೂ. ತಾವುಗಳು ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಆ ಒಂದು ಧರ್ಮಸ್ಥಳದ ಮಂಜುನಾಥರ ಒಂದು ಸನ್ನಿಧಿಯಲ್ಲಿ ಎಲ್ಲರಿಗೂ ಕೂಡ ಆಯುರ್ವೇದ ಐಶ್ವರ್ಯ ನೀಡಬೇಕಂತ ತಮ್ಮೆಲ್ಲರಿಗೂ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಧನ್ಯವಾದಗಳು ಸರ್. ಬಳಿಕ ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಮಲೇಶ್ ರವರು ಮಾತನಾಡಿ, ನಾನು ನನ್ನದು ನನ್ನ ಕುಟುಂಬ ಎನ್ನುವ ಈ ಒಂದು ಕಾಲದಲ್ಲಿ ಶ್ರೀ ಮಂಜುನಾಥ ಸೇವಾ ಬಳಗವನ್ನು ಕಟ್ಟಿಕೊಂಡು ಯುವಕರ ಪಡೆ ಈ ರೀತಿಯ ಒಂದು ಸಾಮಾಜಿಕ ಕೆಲಸ ಕಾರ್ಯ ಮಾಡುತ್ತಿರುವುದು ಪ್ರಶಂಸನೀಯವಾದುದು. ಇವರ ಒಂದು ಆದರ್ಶಗಳು ನಾವು ಕೂಡ ಮೈಗೂಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಬಡ ಮಧ್ಯಮ ವರ್ಗದ ಶಿಕ್ಷಣಕ್ಕೆ ಈ ರೀತಿ ಮಾಡುತ್ತಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ಇವತ್ತು ದಿವಸ ನಮ್ಮ ಊರಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಪದಾಧಿಕಾರಿಗಳು ಮತ್ತು ಈ ಒಂದು ಬಳಗಕ್ಕೆಲ್ಲ ನಮ್ಮ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ಹೊಸಕೋಟೆ ತಾಲೂಕಲ್ಲಿ ಸುಮಾರು 10 ವರ್ಷದಿಂದ ಮಾಡಿಕೊಂಡು ಬಂದು ಈ ಮೊದಲನೇ ಬಾರಿಗೆ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ, ಅದು ನಮ್ಮ ದೇವನಾಯಕನಹಳ್ಳಿ ಗ್ರಾಮದಲ್ಲಿರೋ ಮಕ್ಕಳು, ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಕಾರ್ಯಕ್ರಮ ರೂಪಿಸಿರೋದಕ್ಕೆ ನಾವೆಲ್ಲ ಸಂತೋಷ ಪಡಲೇಬೇಕು. ಯಾಕಂದರೆ ನಮ್ಮೂರಲ್ಲಿರೋ ಬಡ ಮಕ್ಕಳನ್ನ ಏನೋ ಒಂದು ಮುಂದುವರ್ಸಕ್ಕೆ ಅವರು ಒಂದು ಓದಕ್ಕೊಂದು ಅನುಕೂಲ ಆಗಲಿ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರು ನಾವು ತುಂಬ ಅಭಿನಂದನೆ ಸಲ್ಲಿಸಲೇಬೇಕು. ಎಲ್ಲರಿಗೂ ಸೇವಾ ಭಾವನೆ ಅನ್ನೋದು ಯಾರಿಗೂ ಬರಲ್ಲ. ಸಾಮಾನ್ಯ ನಮ್ಮ ಗಣ್ಯರು ಹೇಳಿದರು, ಎಲ್ಲರೂ ಅದೇ ಮಾತು ಹೇಳಿದರು, ನಾವು ನಮ್ಮ ಕುಟುಂಬ, ನಮ್ಮ ಮನೆ ಇಷ್ಟೇ ನೋಡ್ತೀವಿ ಹೊರತು ಸಮಾಜದಲ್ಲಿರೋ ಬಡವರು ಬಗ್ಗರು ಇತರೆ ಮಧ್ಯಮ ವರ್ಗದ ಜನರನ್ನ ಯಾರೂ ಕಣ್ಣಲ್ಲಿ ನೋಡೋಕೆ ಇಷ್ಟಪಡಲ್ಲ. ಬಟ್ ಯಾರೇ ಹಾಳಾಗ್ತಾ ಇದ್ರು ನಾವು ಉದ್ಧಾರ ಆದರೆ ಸಾಕು ಅನ್ನೋ ಮನಸ್ಥಿತಿಗಳು ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ನೀವು ನಡೆದ ದಾರಿನಲ್ಲೇ ನಾವು ಮುಂದಿನ ದಿನದಲ್ಲಿ ಇರೋರು. ಯಾಕಂತಂದರೆ ಈ ಒಂದು ಯುವಶಕ್ತಿ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಆ ಯುವಶಕ್ತಿ ಮುಖಾಂತರ ಈ ಒಂದು NSS ಕ್ಯಾಂಪ್ಗಳು, ಇತರೆ ಕ್ಯಾಂಪ್ಗಳ ಥರ ತೆರೆದು ಇವ್ರು ನಡೀತಾ ಇರೋ ದಾರಿಯಲ್ಲೇ ನಾವು ನಡಿಬೇಕು ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಬೇಕು. ನಾವು ಸುಮ್ಮನೆ ಏನೋ ಒಂದು ಪ್ರೋಗ್ರಾಮ್ ಆಯಿತು, ಏನೋ ಒಂದು ಕೊಟ್ಬಿಟ್ಟು ಹೋದ್ರು ಅಂತ ತಿಳ್ಕೊಳೋದಕ್ಕಿನ್ನೂ ನಮ್ಮ ಮಕ್ಕಳು ಅಷ್ಟೇ ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ಮಾಡಬೇಕಪ್ಪ. ಮಾಸ್ಟರ್ಗಳು, ಟೀಚರ್ಸು ಎಲ್ಲ ಸ್ವಲ್ಪ ಅವ್ರ ಗೈಡ್ಲೈನ್ಸ್ ಕೊಡಬೇಕು. ಅವೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ಬೇಕಂತ ನನಗಿದ್ರೆ, ಈ ಒಂದು ಸೇವಾ ಮನೋಭಾವನೆ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ನಾವು ಎಲ್ಲ ಒಂದು ಕಷ್ಟ ಸುಖಗಳನ್ನ ಇತರ ಏನೇ ಒಂದು ಅಡೆತಡೆಗಳು ಬಂದರೂ ಎದುರಿಸೋ ಅಂತ ಒಂದು ನಾಯಕತ್ವ ಬೆಳವಣಿಗೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.